ವೀಕ್ಷಕರೇ, ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯರವರು ಇವತ್ತು ಈ ಹೈಂದ ವರ್ಗಕ್ಕೆ ಮಾಡಿದ ಘೋರ ಅಪರಾಧ, ಅನ್ಯಾಯ, ಇವರು ಅಹಿಂದಕ್ಕೆ ಮಾಡಿದಂತಹ ಒಂದು ಧಕ್ಕೆ, ಮುಜುಗರ, ಆಮೇಲೆ ಇವತ್ತು ಇವರಿಗೆ ಅಹಿಂದ ಹರಿಕಾರ ಅಂತ ಬಿಂಬಿಸ್ತಿರುವ ಈ ದಾವಣಗೆರೆಯಲ್ಲಿ ಅಹಿಂದ ವರ್ಗಕ್ಕೆ ಕೊಡಬೇಕಾದಂತಹ ಒಂದು ಟಿಕೆಟ್ ಅನ್ನ ಇವರು ಸಾಮಾಜಿಕ ನ್ಯಾಯವನ್ನ ಹೊಡೆದು ಅನ್ಯಾಯ ಮಾಡಿದ್ದಾರೆ. ಆದ್ರಿಂದ ಇವರಿಗೆ ಅಹಿಂದದ ಹರಿಕಾರ ಹೇಳುವಂತ ಯಾವುದೇ ಒಂದು ಅರ್ಹತೆ ಇಲ್ಲದಂತಾಗಿದೆ. ಇವತ್ತು ನಾನು ಏನ್ ಹೇಳ್ತಿದ್ದೇನೆ ಹೇಳಿದ್ರೆ, ಇಂಥ ಒಂದು ಮಾಡಿದ ಅನ್ಯಾಯಕ್ಕೆ ಸ್ವ ಇಚ್ಛೆಯಿಂದ ಇವರು ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಹೇಳಿ ನಾನು ಇವರ ಹತ್ರ ವಿನಂತಿಸ್ತಿದ್ದೇನೆ. ಒಂದು ಹೈಂದವನ್ನ ಮೊದಲಿಗೆ ತಂದದ್ದು ಯಾಕೆ ಹೇಳಿದ್ರೆ, ಇವರು JDS ಅನ್ನ ಮುಗಿಸ್ಲಿಕ್ಕೆ. ಆದ್ರಿಂದ ಇವರಿಗೆ ಸಾಧ್ಯ ಆಗ್ಲಿಲ್ಲ. ಎರಡನೇ ಬಾರಿಗೆ ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು. ಕುತಂತ್ರದ ಮುಖವಾಡ ಕಳಚಿ ಬಿದ್ದಿದೆ. ಇವರಿಗೆ ಯಾರು ಸಹ ರಾಜೀನಾಮೆ ಕೊಡಿ ಅಂತ ಹೇಳುವವರಿಲ್ಲ. ಆದ್ರಿಂದ JDS ಪಕ್ಷ ಹೇಳ್ತದೆ ನೀವು ರಾಜೀನಾಮೆ ಕೊಡ್ಬೇಕು. ನಿಜವಾಗಿ ಈ ಜಬ್ಬಾರ್ ಸಾಹೇಬ್ರು ಆಮೇಲೆ ನಜೀರ್ ಅಹಮದ್ ಅವರು ಕೊಡುವುದು ಸಾಕಾಗಲ್ಲ. ನೀವು ಕೊಡಬೇಕಾದದ್ದು ಇಲ್ಲಿ ನಿಮ್ಮ ಸ್ವ ಇಚ್ಛೆಯಿಂದ ನೀವು ರಾಜೀನಾಮೆ ಕೊಡ್ಲೇಬೇಕು. ನೀವು ಈ ಅಹಿಂದಕ್ಕೆ ದ್ರೋಹ ಮಾಡಿದೀರಾ. ಕೇವಲ ಈ JDS ಅನ್ನ ಮುಗಿಸ್ಲಿಕ್ಕೆ ಹೋಗಿ. ಎರಡನೇದಾಗಿ ಹೇಳ್ತಾ ಇದ್ದೇನೆ, ಇವತ್ತು ಯಾವುದೇ ಕಾರಣಕ್ಕೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಟಿಕೆಟ್ ಅನ್ನ ಕೊಡ್ಬೇಕಿತ್ತು. ಈ ಜನಸಂಖ್ಯೆಯ ಆಧಾರವಾಗಿ ಅಂದ್ರೆ ಈಗ ಮುಸ್ಲಿಂ ಜನಾಂಗ ಅಲ್ಲಿ 90,000 ಇದ್ರೆ, ಅದರ ಜೊತೆ ಸಿಖ್, ಆಮೇಲೆ ಬುದ್ಧರು, ಆಮೇಲೆ ಜೈನ್ಸ್, ಕ್ರಿಶ್ಚಿಯನ್ ಸೇರಿ ಅಲ್ಲಿ 1,20,000 ಮತದಾರರಿದ್ದಾರೆ. ಆಮೇಲೆ ಬೇರೆ ಅಹಿಂದದವರು. ಆದ್ರೆ ಇಲ್ಲಿ ಮುಸಲ್ಮಾನರ ಹಕ್ಕಿತ್ತು. ಇವರು ನಮ್ಮ ಅಭಿಪ್ರಾಯ ಪ್ರಕಾರ ಇವರ ಜೀವಮಾನದಲ್ಲಿ ಇವರೊಂದು ಕಪ್ಪು ಚುಕ್ಕೆಯನ್ನ ಇವತ್ತು ಅಂಟಿಸಿಕೊಂಡಿದ್ದಾರೆ. ಆದ್ರಿಂದ ಮಾನ್ಯ ಸಿದ್ದರಾಮಯ್ಯರವರೇ, ನಿಮ್ಮ ರಾಜೀನಾಮೆ ಈ ಒಂದು ಸಂದರ್ಭದಲ್ಲಿ ಅಗತ್ಯವಿದೆ. ಹಾಗೆಯೇ ಮುಸಲ್ಮಾನರಿಗೆ ಇದಕ್ಕಿಂತ ಮುಂಚೆ ಸಹ ನಮ್ಮ ಮಾನ್ಯ ಶಿವಶಂಕರಪ್ಪರವರು 2 ವರ್ಷದ ಮುಂಚೆ ಹೇಳಿದ್ರು, ಮುಂದಿನ ಬಾರಿಗೆ ನಾವು ಇಲ್ಲಿಯ ಒಂದು ಶಾಸಕ ಸ್ಥಾನವನ್ನ ಮುಸ್ಲಿಮರಿಗೆ ಕೊಡ್ತೇನೆ ಅಂತ ಹೇಳಿ. ಆ ಮಾತನ್ನ ಮಾನ್ಯ ಸಿದ್ದರಾಮಯ್ಯರವರು ಅದನ್ನ ಧಿಕ್ಕರಿಸಿದ್ರು. ಕುಟುಂಬ ರಾಜಕಾರಣಕ್ಕೆ ಅವಲಂಬನೆ ಮಾಡಿ 27 ವರ್ಷ ವಯಸ್ಸಿನ ಸಮರ್ಥ್ ಎಂಬವರಿಗೆ ಕೊಟ್ರು. ಶಾಮನೂರು ಶಿವಶಂಕರಪ್ಪರವರು ಮುಂದಿನ ಬಾರಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳಿದ್ರು. ಆದ್ರೆ ಈ ಕಾಂಗ್ರೆಸ್ ಪಕ್ಷ ಈ ಸಲ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಮಾಡಿ ಮಾನ್ಯ ಸಿದ್ದರಾಮಯ್ಯರವರು ಈ ಅಹಿಂದಕ್ಕೆ ದ್ರೋಹ ಮಾಡಿ ಟಿಕೆಟ್ ಅನ್ನ ಒಂದು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರು. ಸಿದ್ದರಾಮಯ್ಯರವರು ಮಾಡಿದಂತಹ ಮಹಾ ಕುತಂತ್ರ ಯಾಕೆ ಹೇಳಿದ್ರೆ, ಇವತ್ತು ಅರಿವಾಗ್ತದೆ ನಮ್ಮ JDS ಪಕ್ಷವನ್ನ ಮುಗಿಸ್ಲಿಕ್ಕೆ ಇವರು ಮಾಡಿದಂತಹ ಕುತಂತ್ರ ಹೇಳಿ. ಆದ್ರಿಂದ JDS ನ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕೂಡ್ಲೆ ಅವರು ರಾಜೀನಾಮೆ ಕೊಡಬೇಕಾಗಿ ಒತ್ತಾಯಿಸ್ತಿದ್ದೇನೆ.